ನಮ್ದು ಏನು ಮಾಡಿದ್ದಾರೆ ಅಂದರೆ ಒಬ್ಬರು ವೈಯಕ್ತಿಕವಾಗಿ ಯಾರಿಗೂ ಅರ್ಜಿ ಕೊಟ್ಟಿಲ್ಲ. ಒಂದು ಸರ್ವೆ ನಂಬರ್ ನೋಟಿಸ್ ಕೊಟ್ಟಿರೋದು. FL ಅಧಿಕಾರಿ ಏನು ಕೊಟ್ಟಿದ್ದಾರೆ ಅಂದರೆ, ಈ ಥರ ನಿಮ್ಮ ಜಾಗ ಈ ಥರ ಸೇರಿದೆ ಅಂದರೆ ಒಂದು 34/8ರಲ್ಲಿ ಇಷ್ಟು ಎಕರೆಯಲ್ಲಿ ಇಷ್ಟು ಜನ ಒಂದು ಸರ್ವೆ ನಂಬರ್ ಕೊಟ್ಟಿದ್ದಾರೆ. ಇಡೀ ಹರಗನೇ ಸೇರುತ್ತೆ ಅವ್ರು ಕೊಟ್ಟಿರೋ ಸರ್ವೆ ನಂಬರಲ್ಲಿ. ಅವ್ರ ಪ್ರಕಾರ ಹೋದರೆ ನಮ್ಮ ಪುರಾತನ ದೇವಸ್ಥಾನ ಆಗಲಿ, ಸ್ಕೂಲ್ ಆಗಲಿ, ನಮ್ಮದು ಜಮ್ಮ ಲ್ಯಾಂಡ್ ಆಗಲಿ, ಊರು ಉಡ್ವೆ, ದೇವ್ರ ಕಾಡು ಎಲ್ಲ ಯಾವುದೇ ಇದೆ ಆ ದೇವ್ರ ಕಾಡು ಏನಿದೆ 8 ಎಕರೆ ಅದು ಹಾಗೇ ಇದೆ. ನಮ್ಮದು ಊರು ಉಡ್ವೆ ಏನಿದೆ 62 ಎಕರೆ ಅದು ಹಾಗೇ ಇದೆ. ಫಾರೆಸ್ಟ್ ಲ್ಯಾಂಡ್ ಏನಿದೆ ಅದು ಹೇಗಿದೆ. ನಮ್ಮಲ್ಲಿ ಯಾರೂ ಒತ್ತುವರಿ ಮಾಡಿ ಯಾರೂ ಜೀವನ ಮಾಡಿಲ್ಲ. ಅದು ರೈತರಿಗೆ ದೊಡ್ಡ ಮಾರಕವಾಗಿರುತ್ತೆ ಫಾರೆಸ್ಟ್ನವ್ರೀಗ. ಹಾರಂಗಿ ಮುಳುಗಡೆ ಪ್ರದೇಶ ಇತ್ತಲ್ಲ, 1:3 ಜಾಗ ಕೊಡಬೇಕಿತ್ತು 3,000 ಎಕರೆಲಿ. ಅದು ನಮ್ಮೂರಲ್ಲೂ ಸೇರಿಸಿದ್ದಾರೆ. ನಮ್ಮೂರಲ್ಲೂ ಕೊಡಬೇಕು ಅಂತ ಅದನ್ನು ಸೇರಿಸಿದ್ದಾರೆ. ಅದೇ ಸರ್ವೆ ನಂಬರಲ್ಲಿ ಅದಕ್ಕೂ ಸೇರಿಸಿದ್ದಾರೆ. ಇಷ್ಟು ಎಕರೆ ಇದು ಕೊಡ್ತಾ ಇದ್ವಿ. ಗೋದಾನವರದಕ್ಕೂ ಸೇರಿಸಿದ್ದಾರೆ, ಹಾರಂಗಿ ಮುಳುಗಡೆ ಪ್ರದೇಶಕ್ಕೂ ಸೇರಿಸಿದ್ದಾರೆ, ಮತ್ತು ಸೆಕ್ಷನ್ 4ಗೂ ಸೇರಿಸಿದ್ದಾರೆ, ಮತ್ತು ಡೀಮ್ ಫಾರೆಸ್ಟಿಗೂ ಸೇರಿಸಿದ್ದಾರೆ. ಎಲ್ಲ ಒಂದೇ ಸರ್ವೆ ನಂಬರ್ನ ಅಧಿಕಾರಿಗಳು, ಬೇಜವಾಬ್ದಾರಿ ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂದರೆ ಓವರ್ಲ್ಯಾಪ್. ಇವರು ಬಂದು ವಾಸ್ತವ ನೋಡ್ದಲೇ ಇಲ್ಲೇ ಆಫೀಸಲ್ಲೇ ಕೂತ್ಕೊಂಡು ಅವರು ಈಗ ಕೇಳಿದ ತಕ್ಷಣ ಜಿಲ್ಲಾಧಿಕಾರಿಗಳಿಗೆ ಕೇಳಿ ಯಾರೇ ಕೇಳಿ ಒಂದೇ ಸರ್ವೆ ನಂಬರ್ ಕೊಟ್ಟಿರೋದು. ಇವ್ರಿಗೆ ಅಷ್ಟು ಮಾನವೀಯತೆ ಇದ್ದರೆ ಅಲ್ಲ, ಅವ್ರಿಗೆ ಅಷ್ಟು ಇವರಿಗೆ ತಿಳುವಳಿಕೆ ಇದ್ದರೆ ಯಾರಿಗೆ ಕೊಟ್ಟಿದ್ವಿ ಅಂತ ಅವರು ಅದ್ರ ಬಗ್ಗೆ ತಿಳ್ಕೊಂಡೇ ಇಲ್ಲ. ಸರ್ವೇನೇ ಮಾಡಿಲ್ಲ ಫಾರೆಸ್ಟ್ ಅವರು, ಮತ್ತು ಇವರು ಜಾಯಿಂಟ್ ಸರ್ವೆ ಮಾಡೇ ಇಲ್ಲ. ಇನ್ಕ್ಲೂಡಿಂಗ್ ಅವರು ವೈಯಕ್ತಿಕವಾಗಿ ಕೊಟ್ಟಿದ್ದಾರೆ. ಈ ರವಿನಿ ಅವ್ರ ಹತ್ರ ಫಾರೆಸ್ಟ್ನವ್ರ ಹತ್ರ ಫಾರೆಸ್ಟಿಗೆ ಸಂಬಂಧಪಟ್ಟಿದ್ದಂಥ ಸ್ಕೆಚ್ ಯಾವುದೂ ಇಲ್ಲ. ಅವ್ರು ಏನು ಮಾಡ್ತಿದ್ದಾರೆ ಅಂತಂದರೆ ಒಂದು GPS ಅಲ್ಲಿ ನೋಡ್ತಿದ್ದಾರೆ, ಅಥವಾ ನಾವು ಯಾರು ಇಲ್ಲದೆ ಹೋದಾಗ ಎಲ್ಲೆಲ್ಲಿ ಬೇಕೋ ಅವ್ರಿಗೆ ಬೇಕಾದಂಗೆ ಅವ್ರ ಜಾಗನ ಗುರುತು ಮಾಡ್ಕೊತಾ ಇದ್ದಾರೆ. ನಾವು ಎಲ್ಲರ ಹತ್ರ ಹೋಗಿ ಕೇಳಿ ಎಲ್ಲ ಆಯಿತು. ಈಗಿನ ಶಾಸಕರು ಮಾತಾಡ್ತಿದ್ದಾರೆ, ಪ್ರಯತ್ನ ಪಡ್ತಿದ್ದಾರೆ, ಬಟ್ ನಮಗೆ ರಿಸಲ್ಟ್ ಅಂತೂ ಸಿಗ್ತಾ ಇಲ್ಲ. ನಮಗೆ ಬೇಕಾಗಿರೋ ರಿಸಲ್ಟು ನಾವು ಹಿಂಗೆ ಆದರೆ ನಾವು ಇನ್ನೇನು ಮಾಡೋಕ್ಕಾಗಲ್ಲ. ರಾಷ್ಟ್ರಪತಿಗೆ ಅವರಿಗೆ ಊರವರದ ಸೇರಿ ದಯಾಮರಣ ಅರ್ಜಿ ಕೊಡಬೇಕಾಗತ್ತೆ ಅಷ್ಟೇ. ಇದನ್ನೆಲ್ಲ ಒಟ್ಟು ಸೇರಿಸಿದ್ರೆ ನಮ್ಮೂರಲ್ಲಿ 5,400 ಎಕರೆ ಆಗುತ್ತೆ. ಬಟ್ ನಮ್ಮೂರಲ್ಲಿ ವಾಸ್ತವಕ್ಕಿರೋದು ಇವತ್ತು ಗೂಗಲ್ ಸರ್ಚ್ ಮಾಡಲಿ ಅಥವಾ ಸ್ಕೆಚಲ್ಲೆಲ್ಲೇ ನೋಡಿದ್ರು 2,511 ಎಕರೆ ಅಷ್ಟೇ ತೋರಿಸ್ತಾ ಇದೆ. ಇವಾಗ ನಮಗೆ ಡೀನ್ ಫಾರೆಸ್ಟ್ದು ಹೆಸರು ಮೆನ್ಷನ್ ಆಗಿದೆ, ಸೆಕ್ಷನ್ 4ದು ಬಂದಿದೆ, CNDದು ಇಲ್ಲ ಆಗ್ತಾ ಇದೆ. ಓಕೆ, ನಮ್ಮ ಪ್ರತಿಯೊಂದು ಮನೆಗೊಂದು ದೇವರು ದೆಯ್ಯ ಇವೇನಿದಾವಲ್ಲ ಪುರಾತನ ಕಾಲದಿಂದ ನಡೆಸ್ಕೊಂಬಂದಿರೋ ಎಲ್ಲವೂ ಇದ್ದಾವೆ. ನಮ್ಗೆ ಇವಾಗ ಅತಂತ್ರ ಆಗಿದ್ದೀವಿ, ನಾವು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಪರಿಸ್ಥಿತಿಯಲ್ಲಿ ಮತ್ತು ಇದ್ರ ಮಧ್ಯದಲ್ಲಿ ಹಾರಂಗಿಗೂ ಜಾಗ ಕೊಟ್ಟಿದ್ದಾರೆ. ನಮಗೂ ಹಾರಂಗಿಗೆ ಏನು ಸಂಬಂಧ? ನಮ್ಮಲ್ಲಿ ಒಂದು ವಿಚಾರ ಹೇಗಿದೆ ಅಂತ ಹೇಳಿದರೆ, ಪುಷ್ಪಗಿರಿ ವನ್ಯಜೀವ ಘಟಕ ಅಂತ ಇದೆ. ಅದು 8,500 ಎಕರೆ ಇದೆ 1904 ನೋಟಿಫಿಕೇಶನ್ ಪ್ರಕಾರ. ಆದರೆ ಈಗ ಇವತ್ತಿನ RTCಲಿ ಈಗ 2 ವರ್ಷದ ಹಿಂದೆ ಅದು 11,494ಕ್ಕೆ ಹೋಯ್ತದು RTC ಎಕರೆ. ಅದನ್ನು ನಾವು ಕಡಿಮೆ ಮಾಡಬೇಕು, 8.5ಕ್ಕೆ ಇಳಿಸ್ಬೇಕು, ವೈಲ್ಡ್ ಲೈಫ್ ಇರೋದಷ್ಟು ಅಂತೇಳಿ ನಾವು ಆಗಲೇ ಹೋರಾಟ ಸ್ಟಾರ್ಟ್ ಮಾಡಿದ್ವಿ. ಆದರೂ ಕೂಡ ಅದು ಆಗಲಿಲ್ಲ. ಮತ್ತು ಈಗ RTCನ ಒಟ್ಟುಗೂಡಿಸಿ ಇನ್ನೂ 1,800 ಎಕರೆ ಪೈಸಾರಿ ಜಾಗ ಉಳಿದಿತ್ತು. ಅದನ್ನು ಕೂಡ ಈಗ ಅರಣ್ಯ ಕಾಡು, ಪೈಸಾರಿ ಕಾಡು ಅಂತ ಸೇರಿಸಿದ್ದಾರೆ. ಕಾಡು ಅಂತೇಳೋ ಪದ ಬಂದಿರೋದ್ರಿಂದ ಅರಣ್ಯ ಇಲಾಖೆಯವರು ಇಟ್ಟಾಯ್ತಾರೆ. ಈಗ 13,000 ಎಕರೆಗೆ ಹೆಚ್ಚುವರಿ ಆಗಿದೆ ಇದು ಯಾವುದು ಜಾಗ ಪುಷ್ಪಗಿರಿಗೆ. ಹಾಗಾಗಿ ನಮಗೀಗ ಏನು ಪೈಸಾರಿ ಇತ್ತಿದೆ ಅದೀಗ ಅರಣ್ಯ ಅಂತೇಳಿ ಆಗ್ತಾಯಿದೆ. ನಮ್ದು ಯಾವುದೇ ಕೆಲಸ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಯಾವುದಾದ್ರು ಒಂದು ಮನೆ ಕೆಲವರಿಗೆ ಹಕ್ಕುಪತ್ರಗಳಿಲ್ಲ. ನಮ್ಮ ಹಳ್ಳಿ ಭಾಗದಲ್ಲಿ ಕೆಲವು ಜಾಗಗಳಲ್ಲಿ ಇದ್ದಂಥ ಪೈಸಾರಿ ಜಾಗದಲ್ಲಿ ಮನೆ ಕಟ್ಟೋ ಸರ್ವೇ ಸಾಮಾನ್ಯ. ಆದರೆ ಅದನ್ನು ಕೂಡ ಇವತ್ತು ಅರಣ್ಯ ಇಲಾಖೆಯವರು ನಮ್ಮ ಅನುಮತಿ ತಗೊಬೇಕು ಅಂತ ಹೇಳ್ತಿದ್ರು. ಹೀಗಾಗಿ ನಮ್ಮದು ದೊಡ್ಡ ಸಮಸ್ಯೆ ಇದೆ. ದಯವಿಟ್ಟು ನಮ್ಮ ಜನಪ್ರತಿನಿಧಿಗಳು, ಸರ್ಕಾರ, ಜಿಲ್ಲಾಧಿಕಾರಿಗಳೆಲ್ಲ ಈ ಸಮಸ್ಯೆಯನ್ನು ಮನಗಂಡು ನಮ್ಗೆ ಬೇಗ ಬಗೆಹರಿಸ್ಕೊಡ್ಬೇಕು ಅಂತೇಳಿ ನಾವು ಪ್ರಾರ್ಥನೆ. ನಮ್ದು ಏನು ಮಾಡಿದ್ದಾರೆ ಅಂದರೆ ಒಬ್ಬರು ವೈಯಕ್ತಿಕವಾಗಿ ಯಾರಿಗೂ ಅರ್ಜಿ ಕೊಟ್ಟಿಲ್ಲ. ಒಂದು ಸರ್ವೆ ನಂಬರ್ ನೋಟಿಸ್ ಕೊಟ್ಟಿರೋದು. FL ಅಧಿಕಾರಿ ಏನು ಕೊಟ್ಟಿದ್ದಾರೆ ಅಂದರೆ, ಈ ಥರ ನಿಮ್ಮ ಜಾಗ ಈ ಥರ ಸೇರಿದೆ ಅಂದರೆ ಒಂದು 34/8ರಲ್ಲಿ ಇಷ್ಟು ಎಕರೆಯಲ್ಲಿ ಇಷ್ಟು ಜನ ಒಂದು ಸರ್ವೆ ನಂಬರ್ ಕೊಟ್ಟಿದ್ದಾರೆ. ಇಡೀ ಹರಗನೇ ಸೇರುತ್ತೆ ಅವ್ರು ಕೊಟ್ಟಿರೋ ಸರ್ವೆ ನಂಬರಲ್ಲಿ. ಅವ್ರ ಪ್ರಕಾರ ಹೋದರೆ ನಮ್ಮ ಪುರಾತನ ದೇವಸ್ಥಾನ ಆಗಲಿ, ಸ್ಕೂಲ್ ಆಗಲಿ, ನಮ್ಮದು ಜಮ್ಮ ಲ್ಯಾಂಡ್ ಆಗಲಿ, ಊರು ಉಡ್ವೆ, ದೇವ್ರ ಕಾಡು ಎಲ್ಲ ಯಾವುದೇ ಇದೆ ಆ ದೇವ್ರ ಕಾಡು ಏನಿದೆ 8 ಎಕರೆ ಅದು ಹಾಗೇ ಇದೆ. ನಮ್ಮದು ಊರು ಉಡ್ವೆ ಏನಿದೆ 62 ಎಕರೆ ಅದು ಹಾಗೇ ಇದೆ. ಫಾರೆಸ್ಟ್ ಲ್ಯಾಂಡ್ ಏನಿದೆ ಅದು ಹೇಗಿದೆ. ನಮ್ಮಲ್ಲಿ ಯಾರೂ ಒತ್ತುವರಿ ಮಾಡಿ ಯಾರೂ ಜೀವನ ಮಾಡಿಲ್ಲ. ಅದು ರೈತರಿಗೆ ದೊಡ್ಡ ಮಾರಕವಾಗಿರುತ್ತೆ ಫಾರೆಸ್ಟ್ನವ್ರೀಗ. ಹಾರಂಗಿ ಮುಳುಗಡೆ ಪ್ರದೇಶ ಇತ್ತಲ್ಲ, 1:3 ಜಾಗ ಕೊಡಬೇಕಿತ್ತು 3,000 ಎಕರೆಲಿ. ಅದು ನಮ್ಮೂರಲ್ಲೂ ಸೇರಿಸಿದ್ದಾರೆ. ನಮ್ಮೂರಲ್ಲೂ ಕೊಡಬೇಕು ಅಂತ ಅದನ್ನು ಸೇರಿಸಿದ್ದಾರೆ. ಅದೇ ಸರ್ವೆ ನಂಬರಲ್ಲಿ ಅದಕ್ಕೂ ಸೇರಿಸಿದ್ದಾರೆ. ಇಷ್ಟು ಎಕರೆ ಇದು ಕೊಡ್ತಾ ಇದ್ವಿ. ಗೋದಾನವರದಕ್ಕೂ ಸೇರಿಸಿದ್ದಾರೆ, ಹಾರಂಗಿ ಮುಳುಗಡೆ ಪ್ರದೇಶಕ್ಕೂ ಸೇರಿಸಿದ್ದಾರೆ, ಮತ್ತು ಸೆಕ್ಷನ್ 4ಗೂ ಸೇರಿಸಿದ್ದಾರೆ, ಮತ್ತು ಡೀಮ್ ಫಾರೆಸ್ಟಿಗೂ ಸೇರಿಸಿದ್ದಾರೆ. ಎಲ್ಲ ಒಂದೇ ಸರ್ವೆ ನಂಬರ್ನ ಅಧಿಕಾರಿಗಳು, ಬೇಜವಾಬ್ದಾರಿ ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂದರೆ ಓವರ್ಲ್ಯಾಪ್. ಇವರು ಬಂದು ವಾಸ್ತವ ನೋಡ್ದಲೇ ಇಲ್ಲೇ ಆಫೀಸಲ್ಲೇ ಕೂತ್ಕೊಂಡು ಅವರು ಈಗ ಕೇಳಿದ ತಕ್ಷಣ ಜಿಲ್ಲಾಧಿಕಾರಿಗಳಿಗೆ ಕೇಳಿ ಯಾರೇ ಕೇಳಿ ಒಂದೇ ಸರ್ವೆ ನಂಬರ್ ಕೊಟ್ಟಿರೋದು. ಇವ್ರಿಗೆ ಅಷ್ಟು ಮಾನವೀಯತೆ ಇದ್ದರೆ ಅಲ್ಲ, ಅವ್ರಿಗೆ ಅಷ್ಟು ಇವರಿಗೆ ತಿಳುವಳಿಕೆ ಇದ್ದರೆ ಯಾರಿಗೆ ಕೊಟ್ಟಿದ್ವಿ ಅಂತ ಅವರು ಅದ್ರ ಬಗ್ಗೆ ತಿಳ್ಕೊಂಡೇ ಇಲ್ಲ. ಸರ್ವೇನೇ ಮಾಡಿಲ್ಲ ಫಾರೆಸ್ಟ್ ಅವರು, ಮತ್ತು ಇವರು ಜಾಯಿಂಟ್ ಸರ್ವೆ ಮಾಡೇ ಇಲ್ಲ. ಇನ್ಕ್ಲೂಡಿಂಗ್ ಅವರು ವೈಯಕ್ತಿಕವಾಗಿ ಕೊಟ್ಟಿದ್ದಾರೆ.
ಈ ರವಿನಿ ಅವ್ರ ಹತ್ರ ಫಾರೆಸ್ಟ್ನರ್ ಹತ್ರ ಫಾರೆಸ್ಟ್ಗೆ ಸಂಬಂಧಪಟ್ಟಿದ್ದಂಥ ಸ್ಕೆಚ್ ಯಾವುದೂ ಇಲ್ಲ. ಅವ್ರು ಏನು ಮಾಡ್ತಿದ್ದಾರೆ ಅಂತಂದರೆ ಒಂದು GPS ಅಲ್ಲಿ ನೋಡ್ತಿದ್ದಾರೆ, ಅಥವಾ ನಾವು ಯಾರು ಇಲ್ಲದೆ ಹೋದಾಗ ಎಲ್ಲೆಲ್ಲಿ ಬೇಕೋ ಅವ್ರಿಗೆ ಬೇಕಾದಂಗೆ ಅವ್ರ ಜಾಗನ ಗುರುತು ಮಾಡ್ಕೊತಾ ಇದ್ದಾರೆ. ನಾವು ಎಲ್ಲರ ಹತ್ರ ಹೋಗಿ ಕೇಳಿ ಎಲ್ಲ ಆಯಿತು. ಈಗಿನ ಶಾಸಕರು ಮಾತಾಡ್ತಿದ್ದಾರೆ, ಪ್ರಯತ್ನ ಪಡ್ತಿದ್ದಾರೆ, ಬಟ್ ನಮಗೆ ರಿಸಲ್ಟ್ ಅಂತೂ ಸಿಗ್ತಾ ಇಲ್ಲ. ನಮಗೆ ಬೇಕಾಗಿರೋ ರಿಸಲ್ಟು ನಾವು ಹಿಂಗೆ ಆದರೆ ನಾವು ಇನ್ನೇನು ಮಾಡೋಕ್ಕಾಗಲ್ಲ. ರಾಷ್ಟ್ರಪತಿಗೆ ಅವರಿಗೆ ಊರವರ ಸೇರಿ ದಯಾಮರಣ ಅರ್ಜಿ ಕೊಡಬೇಕಾಗತ್ತೆ ಅಷ್ಟೇ. ಇದನ್ನೆಲ್ಲ ಒಟ್ಟು ಸೇರಿಸಿದ್ರೆ ನಮ್ಮೂರಲ್ಲಿ 5400 ಎಕರೆ ಆಗುತ್ತೆ. ಬಟ್ ನಮ್ಮೂರಲ್ಲಿ ವಾಸ್ತವಕ್ಕಿರೋದು ಇವತ್ತು ಗೂಗಲ್ ಸರ್ಚ್ ಮಾಡಲಿ ಅಥವಾ ಸ್ಕೆಚಲ್ಲೆಲ್ಲೇ ನೋಡಿದ್ರು 2511 ಎಕರೆ ಅಷ್ಟೇ ತೋರಿಸ್ತಾ ಇದೆ. ಇವಾಗ ನಮಗೆ ಡೀನ್ ಫಾರೆಸ್ಟ್ದು ಹೆಸರು ಮೆನ್ಷನ್ ಆಗಿದೆ, ಸೆಕ್ಷನ್ 4 ಬಂದಿದೆ, CNDದು ಇಲ್ಲಿ ಆಗ್ತಾ ಇದೆ. ಓಕೆ, ನಮ್ಮ ಪ್ರತಿಯೊಂದು ಮನೆಗೊಂದು ದೇವರು ದಯ್ಯ ಇವೇನಿದಾವಲ್ಲ ಪುರಾತನ ಕಾಲದಿಂದ ನಡೆಸ್ಕೊಂಬಂದಿರೋದು ಎಲ್ಲವೂ ಇದ್ದಾವೆ. ನಮ್ಗೆ ಇವಾಗ ಅತಂತ್ರ ಆಗಿದ್ದೀವಿ, ನಾವು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಪರಿಸ್ಥಿತಿಯಲ್ಲಿ ಮತ್ತೆ ಇದ್ರ ಮಧ್ಯದಲ್ಲಿ ಹಾರಂಗಿಗೂ ಜಾಗ ಕೊಟ್ಟಿದ್ದಾರೆ. ನಮಗೂ ಹಾರಂಗಿಗೆ ಏನು ಸಂಬಂಧ? ನಮ್ಮಲ್ಲಿ ಒಂದು ವಿಚಾರ ಹೇಗಿದೆ ಅಂತ ಹೇಳಿದರೆ, ಪುಷ್ಪಗಿರಿ ವನ್ಯಜೀವ ಘಟಕ ಅಂತ ಇದೆ, ಅದು 8,500 ಎಕರೆ ಇದೆ 1904 ನೋಟಿಫಿಕೇಶನ್ ಪ್ರಕಾರ. ಆದರೆ ಈಗ ಇವತ್ತಿನ RTCಲಿ ಈಗ 2 ವರ್ಷದ ಹಿಂದೆ ಅದು 11,494ಕ್ಕೆ ಹೋಯ್ತದು RTC ಎಕರೆ. ಅದನ್ನು ನಾವು ಕಡಿಮೆ ಮಾಡಬೇಕು, 8.5ಕ್ಕೆ ಇಳಿಸ್ಬೇಕು, ವೈಲ್ಡ್ ಲೈಫ್ ಇರೋದಷ್ಟು ಅಂತೇಳಿ ನಾವು ಆಗಲೇ ಹೋರಾಟ ಸ್ಟಾರ್ಟ್ ಮಾಡಿದ್ವಿ. ಆದರೂ ಕೂಡ ಅದು ಆಗಲಿಲ್ಲ. ಮತ್ತೆ ಈಗ RTCನ ಒಟ್ಟುಗೂಡಿಸಿ ಇನ್ನೂ 1800 ಎಕರೆ ಪೈಸಾರಿ ಜಾಗ ಉಳಿದಿತ್ತು. ಅದನ್ನು ಕೂಡ ಈಗ ಅರಣ್ಯ ಕಾಡು, ಪೈಸಾರಿ ಕಾಡು ಅಂತ ಸೇರಿಸಿದ್ದಾರೆ. ಕಾಡು ಅಂತೇಳೋ ಪದ ಬಂದಿರೋದ್ರಿಂದ ಅರಣ್ಯ ಇಲಾಖೆಯವರು ಎಂಟಾಯ್ತಾರೆ. ಈಗ 13,000 ಎಕರೆಗೆ ಹೆಚ್ಚುವರಿಯಾಗಿದೆ ಇದು ಯಾವುದು ಜಾಗ ಪುಷ್ಪಗಿರಿಗೆ. ಹಾಗಾಗಿ ನಮಗೀಗ ಏನು ಪೈಸಾರಿ ಇರ್ತಿದೆ ಅದು ಈಗ ಅರಣ್ಯ ಅಂತೇಳಿ ಆಗ್ತಾಯಿದೆ. ನಮ್ದು ಯಾವುದೇ ಕೆಲಸ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಯಾವುದಾದ್ರು ಒಂದು ಮನೆ, ಕೆಲವರಿಗೆ ಹಕ್ಕುಪತ್ರಗಳಿಲ್ಲ. ನಮ್ಮ ಹಳ್ಳಿ ಭಾಗದಲ್ಲಿ ಕೆಲವು ಜಾಗಗಳಲ್ಲಿ ಇದ್ದಂಥ ಪೈಸಾರಿ ಜಾಗದಲ್ಲಿ ಮನೆ ಕಟ್ಟೋ ಸರ್ವೇ ಸಾಮಾನ್ಯ. ಆದರೆ ಅದನ್ನು ಕೂಡ ಇವತ್ತು ಅರಣ್ಯ ಇಲಾಖೆಯವರು ನಮ್ಮ ಅನುಮತಿ ತಗೊಬೇಕು ಅಂತ ಹೇಳ್ತಿದ್ರು. ಹೀಗಾಗಿ ನಮ್ಮದು ದೊಡ್ಡ ಸಮಸ್ಯೆ ಇದೆ. ದಯವಿಟ್ಟು ನಮ್ಮ ಜನಪ್ರತಿನಿಧಿಗಳು, ಸರ್ಕಾರ, ಜಿಲ್ಲಾಧಿಕಾರಿಗಳೆಲ್ಲ ಈ ಸಮಸ್ಯೆಯನ್ನು ಮನಗಂಡು ನಮ್ಗೆ ಬೇಗ ಬಗೆಹರಿಸ್ಕೊಡ್ಬೇಕು ಅಂತೇಳಿ ನಾವು ಪ್ರಾರ್ಥನೆ. ನಮ್ದು ಏನು ಮಾಡಿದ್ದಾರೆ ಅಂದರೆ, ಒಬ್ಬರು ವೈಯಕ್ತಿಕವಾಗಿ ಯಾರಿಗೂ ಅರ್ಜಿ ಕೊಟ್ಟಿಲ್ಲ. ಒಂದು ಸರ್ವೆ ನಂಬರ್ ನೋಟಿಸ್ ಕೊಟ್ಟಿರೋದು. FL ಅಧಿಕಾರಿ ಏನು ಕೊಟ್ಟಿದ್ದಾರೆ ಅಂದರೆ, ಈ ಥರ ನಿಮ್ಮ ಜಾಗ ಈ ಥರ ಸೇರಿದೆ ಅಂದರೆ ಒಂದು 34/8ರಲ್ಲಿ ಇಷ್ಟು ಎಕರೆಯಲ್ಲಿ ಇಷ್ಟು ಜನ ಒಂದು ಸರ್ವೆ ನಂಬರ್ ಕೊಟ್ಟಿದ್ದಾರೆ. ಇಡೀ ಹರ್ಗನೇ ಸೇರುತ್ತೆ ಅವ್ರು ಕೊಟ್ಟಿರೋ ಸರ್ವೆ ನಂಬರಲ್ಲಿ. ಅವ್ರ ಪ್ರಕಾರ ಹೋದರೆ ನಮ್ಮ ಪುರಾತನ ದೇವಸ್ಥಾನ ಆಗಲಿ, ಸ್ಕೂಲ್ ಆಗಲಿ, ನಮ್ಮದು ಜಮ್ಮ ಲ್ಯಾಂಡ್ ಆಗಲಿ, ಊರುಡ್ವೆ, ದೇವ್ರ ಕಾಡು ಎಲ್ಲ ಯಾವುದೇ ಇದೆ ಆ ದೇವ್ರ ಕಾಡು ಏನಿದೆ 8 ಎಕರೆ ಅದು ಹಾಗೆ ಇದೆ. ನಮ್ಮದು ಊರುಡ್ವೆ ಏನಿದೆ 62 ಎಕರೆ ಅದು ಹಾಗೆ ಇದೆ. ಫಾರೆಸ್ಟ್ ಲ್ಯಾಂಡ್ ಏನಿದೆ ಅದು ಹೇಗಿದೆ. ನಮ್ಮಲ್ಲಿ ಯಾರೂ ಒತ್ತುವರಿ ಮಾಡಿ ಯಾರೂ ಜೀವನ ಮಾಡಿಲ್ಲ. ಅದು ರೈತರಿಗೆ ದೊಡ್ಡ ಮಾರಕವಾಗಿರುತ್ತೆ ಫಾರೆಸ್ಟ್ನವ್ರೀಗ. ಹಾರಂಗಿ ಮುಳುಗಡೆ ಪ್ರದೇಶ ಇತ್ತಲ್ಲ, 1:3 ಜಾಗ ಕೊಡಬೇಕಿತ್ತು 3,000 ಎಕರೆ. ಅದು ನಮ್ಮೂರಲ್ಲೂ ಸೇರಿಸಿದ್ದಾರೆ. ನಮ್ಮೂರಲ್ಲೂ ಕೊಡಬೇಕು ಅಂತ ಅದನ್ನು ಸೇರಿಸಿದ್ದಾರೆ. ಅದೇ ಸರ್ವೆ ನಂಬರಲ್ಲಿ ಅದಕ್ಕೂ ಸೇರಿಸಿದ್ದಾರೆ. ಇಷ್ಟು ಎಕರೆ ಇದು ಕೊಡ್ತಾ ಇದ್ವಿ. ಗೋದಾನವರದಕ್ಕೂ ಸೇರಿಸಿದ್ದಾರೆ, ಹಾರಂಗಿ ಮುಳುಗಡೆ ಪ್ರದೇಶಕ್ಕೂ ಸೇರಿಸಿದ್ದಾರೆ, ಮತ್ತು ಸೆಕ್ಷನ್ 4ಗೂ ಸೇರಿಸಿದ್ದಾರೆ, ಮತ್ತು ಡೀಮ್ ಫಾರೆಸ್ಟಿಗೂ ಸೇರಿಸಿದ್ದಾರೆ. ಎಲ್ಲ ಒಂದೇ ಸರ್ವೆ ನಂಬರ್ನ ಅಧಿಕಾರಿಗಳು, ಬೇಜವಾಬ್ದಾರಿ ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂದರೆ, ಓವರ್ಲ್ಯಾಪು. ಇವರು ಬಂದು ವಾಸ್ತವ ನೋಡ್ದಲೇ ಇಲ್ಲೇ ಆಫೀಸಲ್ಲೇ ಕೂತ್ಕೊಂಡು ಅವರು ಈಗ ಕೇಳಿದ ತಕ್ಷಣ ಜಿಲ್ಲಾಧಿಕಾರಿಗಳಿಗೆ ಕೇಳಿ, ಯಾರೇ ಕೇಳಿ ಒಂದೇ ಸರ್ವೆ ನಂಬರ್ ಕೊಟ್ಟಿರೋದು. ಇವ್ರಿಗೆ ಅಷ್ಟು ಮಾನವೀಯತೆ ಇದ್ದರೆ ಅಲ್ಲ, ಅವ್ರಿಗೆ ಅಷ್ಟು ಇವರಿಗೆ ತಿಳುವಳಿಕೆ ಇದ್ದರೆ ಯಾರಿಗೆ ಕೊಟ್ಟಿದ್ವಿ ಅಂತ ಅವರು ಅದ್ರ ಬಗ್ಗೆ ತಿಳ್ಕೊಂಡೇ ಇಲ್ಲ. ಸರ್ವೇನೇ ಮಾಡಿಲ್ಲ ಫಾರೆಸ್ಟ್ ಅವರು, ಮತ್ತು ಇವರು ಜಾಯಿಂಟ್ ಸರ್ವೆ ಮಾಡೇ ಇಲ್ಲ, ಇನ್ಕ್ಲೂಡಿಂಗ್ ಅವ್ರು ವೈಯಕ್ತಿಕವಾಗಿ ಕೊಟ್ಟಿದ್ದಾರೆ. ಈ ರವಿನಿ ಅವ್ರ ಹತ್ರ ಫಾರೆಸ್ಟ್ನರ್ ಹತ್ರ ಫಾರೆಸ್ಟ್ಗೆ ಸಂಬಂಧಪಟ್ಟಿದ್ದಂಥ ಸ್ಕೆಚ್ ಯಾವುದೂ ಇಲ್ಲ. ಅವ್ರು ಏನು ಮಾಡ್ತಿದ್ದಾರೆ ಅಂತಂದರೆ ಒಂದು GPS ಅಲ್ಲಿ ನೋಡ್ತಿದ್ದಾರೆ, ಅಥವಾ ನಾವು ಯಾರು ಇಲ್ಲದೆ ಹೋದಾಗ ಎಲ್ಲೆಲ್ಲಿ ಬೇಕೋ ಅವ್ರಿಗೆ ಬೇಕಾದಂಗೆ ಅವ್ರ ಜಾಗನ ಗುರುತು ಮಾಡ್ಕೊತಾ ಇದ್ದಾರೆ. ನಾವು ಎಲ್ಲರ ಹತ್ರ ಹೋಗಿ ಕೇಳಿ ಎಲ್ಲ ಆಯಿತು. ಈಗಿನ ಶಾಸಕರು ಮಾತಾಡ್ತಿದ್ದಾರೆ, ಪ್ರಯತ್ನ ಪಡ್ತಿದ್ದಾರೆ, ಬಟ್ ನಮಗೆ ರಿಸಲ್ಟ್ ಅಂತೂ ಸಿಗ್ತಾ ಇಲ್ಲ. ನಮಗೆ ಬೇಕಾಗಿರೋ ರಿಸಲ್ಟು ನಾವು ಹಿಂಗೆ ಆದರೆ ನಾವು ಇನ್ನೇನು ಮಾಡೋಕ್ಕಾಗಲ್ಲ. ರಾಷ್ಟ್ರಪತಿಗೆ ಅವರಿಗೆ ಊರವರ ಸೇರಿ ದಯಾಮರಣ ಅರ್ಜಿ ಕೊಡಬೇಕಾಗತ್ತೆ ಅಷ್ಟೇ. ಇದನ್ನೆಲ್ಲ ಒಟ್ಟು ಸೇರಿಸಿದ್ರೆ ನಮ್ಮೂರಲ್ಲಿ 5400 ಎಕರೆ ಆಗುತ್ತೆ. ಬಟ್ ನಮ್ಮೂರಲ್ಲಿ ವಾಸ್ತವಕ್ಕಿರೋದು ಇವತ್ತು ಗೂಗಲ್ ಸರ್ಚ್ ಮಾಡಲಿ ಅಥವಾ ಸ್ಕೆಚಲ್ಲೆಲ್ಲೇ ನೋಡಿದ್ರು 2511 ಎಕರೆ ಅಷ್ಟೇ ತೋರಿಸ್ತಾ ಇದೆ. ಇವಾಗ ನಮಗೆ ಡೀನ್ ಫಾರೆಸ್ಟ್ದು ಹೆಸರು ಮೆನ್ಷನ್ ಆಗಿದೆ, ಸೆಕ್ಷನ್ 4 ಬಂದಿದೆ, CNDದು ಇಲ್ಲಿ ಆಗ್ತಾ ಇದೆ. ಓಕೆ, ನಮ್ಮ ಪ್ರತಿಯೊಂದು ಮನೆಗೊಂದು ದೇವರು ದಯ್ಯ ಇವೇನಿದಾವಲ್ಲ ಪುರಾತನ ಕಾಲದಿಂದ ನಡೆಸ್ಕೊಂಬಂದಿರೋದು ಎಲ್ಲವೂ ಇದ್ದಾವೆ. ನಮ್ಗೆ ಇವಾಗ ಅತಂತ್ರ ಆಗಿದ್ದೀವಿ, ನಾವು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಪರಿಸ್ಥಿತಿಯಲ್ಲಿ ಮತ್ತೆ ಇದ್ರ ಮಧ್ಯದಲ್ಲಿ ಹಾರಂಗಿಗೂ ಜಾಗ ಕೊಟ್ಟಿದ್ದಾರೆ. ನಮಗೂ ಹಾರಂಗಿಗೆ ಏನು ಸಂಬಂಧ? ನಮ್ಮಲ್ಲಿ ಒಂದು ವಿಚಾರ ಹೇಗಿದೆ ಅಂತ ಹೇಳಿದರೆ, ಪುಷ್ಪಗಿರಿ ವನ್ಯಜೀವ ಘಟಕ ಅಂತ ಇದೆ, ಅದು 8,500 ಎಕರೆ ಇದೆ 1904 ನೋಟಿಫಿಕೇಶನ್ ಪ್ರಕಾರ. ಆದರೆ ಈಗ ಇವತ್ತಿನ RTCಲಿ ಈಗ 2 ವರ್ಷದ ಹಿಂದೆ ಅದು 11,494ಕ್ಕೆ ಹೋಯ್ತದು RTC ಎಕರೆ. ಅದನ್ನು ನಾವು ಕಡಿಮೆ ಮಾಡಬೇಕು, 8.5ಕ್ಕೆ ಇಳಿಸ್ಬೇಕು, ವೈಲ್ಡ್ ಲೈಫ್ ಇರೋದಷ್ಟು ಅಂತೇಳಿ ನಾವು ಆಗಲೇ ಹೋರಾಟ ಸ್ಟಾರ್ಟ್ ಮಾಡಿದ್ವಿ. ಆದರೂ ಕೂಡ ಅದು ಆಗಲಿಲ್ಲ. ಮತ್ತೆ ಈಗ RTCನ ಒಟ್ಟುಗೂಡಿಸಿ ಇನ್ನೂ 1800 ಎಕರೆ ಪೈಸಾರಿ ಜಾಗ ಉಳಿದಿತ್ತು. ಅದನ್ನು ಕೂಡ ಈಗ ಅರಣ್ಯ ಕಾಡು, ಪೈಸಾರಿ ಕಾಡು ಅಂತ ಸೇರಿಸಿದ್ದಾರೆ. ಕಾಡು ಅಂತೇಳೋ ಪದ ಬಂದಿರೋದ್ರಿಂದ ಅರಣ್ಯ ಇಲಾಖೆಯವರು ಎಂಟಾಯ್ತಾರೆ. ಈಗ 13,000 ಎಕರೆಗೆ ಹೆಚ್ಚುವರಿಯಾಗಿದೆ ಇದು ಯಾವುದು ಜಾಗ
ಪುಷ್ಪಗಿರಿಗೆ. ಹಾಗಾಗಿ ನಮಗೀಗ ಏನು ಪೈಸಾ ನಿಂತಿದೆ ಅದೀಗ ಅರಣ್ಯ ಅಂತೇಳಿ ಆಗ್ತಾಯಿದೆ. ನಮ್ದು ಯಾವುದೇ ಕೆಲಸ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಯಾವುದಾದ್ರು ಒಂದು ಮನೆ ಕೆಲವರಿಗೆ ಹಕ್ಕುಪತ್ರಗಳಿಲ್ಲ. ನಮ್ಮ ಹಳ್ಳಿ ಭಾಗದಲ್ಲಿ ಕೆಲವು ಜಾಗಗಳಲ್ಲಿ ಇದ್ದಂಥ ಪೈಸರಿ ಜಾಗದಲ್ಲಿ ಮನೆ ಕಟ್ಟೋ ಸರ್ವೇ ಸಾಮಾನ್ಯ. ಆದರೆ ಅದನ್ನು ಕೂಡ ಇವತ್ತು ಅರಣ್ಯ ಇಲಾಖೆಯವರು ನಮ್ಮ ಅನುಮತಿ ತಗೊಬೇಕು ಅಂತ ಹೇಳ್ತಿದ್ರು. ಹೀಗಾಗಿ ನಮ್ಮದು ದೊಡ್ಡ ಸಮಸ್ಯೆ ಇದೆ. ದಯವಿಟ್ಟು ನಮ್ಮ ಜನಪ್ರತಿನಿಧಿಗಳು, ಸರ್ಕಾರ, ಜಿಲ್ಲಾಧಿಕಾರಿಗಳೆಲ್ಲ ಈ ಸಮಸ್ಯೆಯನ್ನು ಮನಗಂಡು ನಮ್ಗೆ ಬೇಗ ಬಗೆಹರಿಸ್ಕೊಡ್ಬೇಕು ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತೀವಿ.